ಕ್ರಿಕೆಟ್. ಈ ಸ್ಪೋರ್ಟ್ನ ಯಾವ್ದ್ರಲ್ಲಾದ್ರೂ ಎಲ್ಲಾದ್ರೂ ಎಷ್ಟೊತ್ತಲ್ಲಿ ಬೇಕಾದ್ರೂ ಆಡ್ಬೋದು. ಅಂಡ್ ಇದನ್ನ ಆಡೋದಕ್ಕಷ್ಟೇ ಅಲ್ಲ, ನೋಡೋದಕ್ಕೂ ಕ್ರೇಜಿ ಇರುತ್ತೆ. ಸ್ಪೆಷಲಿ ನಮ್ಮ ಫೇವರೆಟ್ ಪ್ಲೇಯರ್ ಆಡ್ತಿದ್ದಾಗ, ಎಸ್ಪೆಷಲಿ ನಾವು ಅದನ್ನ ಸ್ಟೇಡಿಯಂ ಅಲ್ಲಿ ಕೂತ್ ನೋಡಿದಾಗ. ಬಟ್ ನಾವೆಲ್ಲರೂ ಸ್ಟೇಡಿಯಂಗೆ ಹೋಗೋಕ್ಕಾಗಲ್ಲ ಡ್ಯೂ ಟು ಲಿಮಿಟೆಡ್ ಟಿಕೆಟ್ಸ್ ಅಂಡ್ ಹೌಎವರ್ ಮನೆಯಿಂದ ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಆಲ್ ಥ್ಯಾಂಕ್ಸ್ ಟು ದ ಅಮೇಸಿಂಗ್ ಪ್ರೊಡಕ್ಷನ್ ಟೀಮ್. ಇವರು ನಮಗೆ ಸ್ಟೇಡಿಯಂ ಎನ್ವೈರನ್ಮೆಂಟ್, ಆಡಿಯನ್ಸ್, 3D ಗ್ರಾಫಿಕ್ಸ್ ಮತ್ತೆ ಸಖತ್ತಾಗಿರೋ ಹುಡುಗಿರನ್ನ ತೋರಿಸಿ ಮ್ಯಾಚ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡ್ತಾರೆ. ಅದಕ್ಕೆ ಈ ಮ್ಯಾಚ್ಗಳನ್ನ ಕೋಟಿ ಜನರು ಮನೇಲಿ ಕೂತ್ಕೊಂಡು ನೋಡಿದ್ರು ಅಷ್ಟೇ ಎಂಜಾಯ್ ಮಾಡ್ತಾರೆ. ಸೊ ಈ ವಿಡಿಯೋನಲ್ಲಿ ನಮ್ಮಂತಹ ಎಷ್ಟೋ ಜನರಿಗೆ ಮನೇಲೆ ಬೆಸ್ಟ್ ಆಫ್ ದ ಬೆಸ್ಟ್ ಮ್ಯಾಚ್ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಈ ಪ್ರೊಡಕ್ಷನ್ ಟೀಮ್ ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಒಂದು ಮ್ಯಾಚ್ ಬ್ರಾಡ್ಕಾಸ್ಟ್ ಮಾಡೋಕ್ಕೆ ಹಲವಾರು ಸ್ಟೇಜಸ್ ಇರುತ್ತೆ. ಮೊದಲನೇದು ಪ್ರೀ ಪ್ರೊಡಕ್ಷನ್ ಸ್ಟೇಜ್. ಇಲ್ಲಿ ಡೈರೆಕ್ಟರ್ಸ್ ಮತ್ತೆ ಪ್ರೊಡ್ಯೂಸರ್ಸ್ ಬ್ರಾಡ್ಕಾಸ್ಟ್ ಪ್ಲಾನಿಂಗ್ ಮಾಡ್ತಾರೆ. ಲೈಕ್ ಯಾವಾಗ ಏನು ಮಾಡಬೇಕು, ಯಾರು ಏನು ಮಾಡಬೇಕು ಅಂಡ್ ಬ್ಯಾಕಪ್ ಪ್ಲಾನಿಂಗ್ ಕೂಡ ಮಾಡ್ತಾರೆ. ಸೊ ದಟ್ ಟೆಕ್ನಿಕಲ್ ಇಶ್ಯೂ ಆದಾಗ, ಇಲ್ಲ ಈಗ US ಅಲ್ಲಿ ಆಗ್ತಿದೆಯಲ್ಲ, ಮಳೆಯಿಂದ ಮ್ಯಾಚ್ ಏನಾದರೂ ಡಿಲೇ ಅಥವಾ ಕ್ಯಾನ್ಸಲ್ ಆದರೆ ವ್ಯೂವರ್ಸ್ಗೆ ಬೇರೆ ಯಾವ ಮ್ಯಾಚ್ನ ಹೈಲೈಟ್ಸ್ ತೋರಿಸಬೇಕು ಅನ್ನೋದೆಲ್ಲ ಇದೇ ಸ್ಟೇಜಲ್ಲಿ ಪ್ಲಾನ್ ಆಗುತ್ತೆ. ಇದಲ್ಲದೆ ಟೆಕ್ನಿಷಿಯನ್ಸ್ ಟೆಕ್ನಿಕಲ್ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ತಾರೆ. ಅಂದರೆ ಕ್ಯಾಮ್ರಾ ಪ್ಲೇಸ್ಮೆಂಟ್ಸ್, ಮೈಕ್ಸ್, ಸರ್ವರ್ಸ್, ಸಾಫ್ಟ್ವೇರ್, ಬ್ರಾಡ್ಕಾಸ್ಟಿಂಗ್, ವೈರಿಂಗ್ ಇದೆಲ್ಲ ಸೆಟಪ್ ಮಾಡಿ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ ಇಲ್ವಾ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಮ್ಯಾಚ್ ಟೈಮಲ್ಲಿ ಫುಟೇಜ್ ಟೀಮು ಸುಮಾರು 30 ರಿಂದ 35 ಕ್ಯಾಮ್ರಾಸ್ ಯೂಸ್ ಮಾಡಿಕೊಂಡು ಮ್ಯಾಚ್ನ ಶೂಟ್ ಮಾಡ್ತಾರೆ. ಅಂಡ್ ಈ ಕ್ಯಾಮ್ರಾಗಳನ್ನ ಡಿಫ್ರೆಂಟ್ ಪರ್ಪಸಸ್ಗೆ ಗ್ರೌಂಡ್ ಸುತ್ತಲೂ ಪ್ಲೇಸ್ ಮಾಡಿರ್ತಾರೆ. ಪಿಚ್ನ ಆ ಕಡೆ ಈ ಕಡೆ 3 ಕ್ಯಾಮ್ರಾಸ್ ಪ್ಲೇಸ್ ಮಾಡಿರ್ತಾರೆ. ಹಾಗೆಯೇ LBW ಪರ್ಪಸಸ್ಗೆ 4 ಹಾಕೈ ಕ್ಯಾಮ್ರಾಸ್ನ ಸೆಟ್ ಮಾಡಿರ್ತಾರೆ. ಇದಲ್ಲದೆ 4 ರನ್ಔಟ್ ಕ್ಯಾಮ್ರಾ, ಸ್ಟಂಪ್ ಒಳಗಡೆ 4 ಕ್ಯಾಮ್ರಾ, ಅಂಪೈರ್ ತಲೆ ಮೇಲೆ ಕ್ಯಾಮ್ರಾ, ಆಡಿಯನ್ಸ್ ಹತ್ರ ಕ್ಯಾಮ್ರಾ, ನೇತಾಡೋ ಕ್ಯಾಮ್ರಾ, ಹಾರೋಡೋ ಕ್ಯಾಮ್ರಾ, ಉರ್ಲಾಡೋ ಕ್ಯಾಮ್ರಾ, ಎಲ್ಲೆಲ್ಲೂ ಕ್ಯಾಮ್ರಾ. ಅಂಡ್ ಈ ಕ್ಯಾಮ್ರಾಗಳು ಹೆವಿ ಅಡ್ವಾನ್ಸ್ ಇರುತ್ತೆ ವಿತ್ ಪ್ಯೂರ್ ಆಪ್ಟಿಕಲ್ ಝೂಮ್ ಕೇಪಬಿಲಿಟಿ ಆಫ್ 125x. ಅಂದರೆ ಎಷ್ಟು ಗೊತ್ತಾ? ಇಷ್ಟು. ಅದಕ್ಕೆ ಈ ಕ್ಯಾಮ್ರಾಗಳ ವ್ಯೂ ಇಂದ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನಾಟ್ ಈವನ್ ದ ಮೂನ್ ನಾಟ್ ದ ಬ್ಯೂಟಿಫುಲ್ ಗರ್ಲ್ಸ್. ಮೇ ಬಿ ಇವ್ರ ಹತ್ರ ಚೆನ್ನಾಗಿರೋ ಹುಡುಗಿರು ಶೂಟ್ ಮಾಡೋಕ್ಕೆ ಒಂದು ಡೆಡಿಕೇಟೆಡ್ ಟೀಮ್ ಇದೆ ಅನ್ಸುತ್ತೆ. ನಾಟ್ ಈ ಕ್ಯಾಮ್ರಾಮ್ಯಾನ್. ಆ್ಯಂಡ್ ಈ ಕ್ಯಾಮ್ರಾಗಳು ಎಷ್ಟು ಚೆನ್ನಾಗಿರುತ್ತೋ ಅದ್ರ ಬೆಲೆನೂ ಅಷ್ಟೇ ಚೆನ್ನಾಗಿರುತ್ತೆ. 1 ಕೋಟಿ 2 ಕೋಟಿ ಈ ಥರ ಇದ್ರ ಬೆಲೆ ಇರುತ್ತೆ. ಕ್ಯಾಮ್ರಾ ಟೀಮ್ ಥರನೇ ಆಡಿಯೋ ಟೀಮು ಮೈಕ್ರೋಫೋನ್ಸ್ನ ಗ್ರೌಂಡ್ ಸುತ್ತಲೂ ಸೆಟ್ ಮಾಡಿರ್ತಾರೆ. ಬಿಕಾಸ್ ಇದು ಆಡಿಯನ್ಸ್ ಸೌಂಡ್ಸ್ನ ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಮತ್ತು ಅಲ್ಟ್ರಾ ಎಡ್ಸ್ ಪರ್ಪಸಸ್ಗೆ ಸ್ಟಂಪ್ಸ್ ಒಳಗಡೆ ಕೂಡ ಪ್ಲೇಸ್ ಮಾಡಿರ್ತಾರೆ. ಬಟ್ ಈ ಮೈಕ್ರೋಫೋನ್ಸು ಎಷ್ಟು ಸೆನ್ಸಿಟಿವ್ ಅಂದರೆ ಬ್ಯಾಟ್ ಸೌಂಡ್ ಜೊತೆಗೆ ಪ್ಲೇಯರ್ಸ್ ಮಾತಾಡೋ ಸಂಸ್ಕೃತ ಪದಗಳನ್ನೂ ರೆಕಾರ್ಡ್ ಮಾಡ್ಕೊಬಿಡುತ್ತೆ. ಆಮೇಲೆ ಸ್ಟೇಡಿಯಂನ ಕೆಲವು ಪಾರ್ಟ್ಸಲ್ಲಿ ಆಡಿಯನ್ಸು ಎಷ್ಟು ಜೋರಾಗಿ ಕಿರಿಚುತ್ತಿದ್ದಾರೆ ಅಂತ ಮೆಷರ್ ಮಾಡೋದಕ್ಕೆ ಕೂಡ ಸೌಂಡ್ ಮೀಟರ್ ಸೆಟ್ ಮಾಡಿರ್ತಾರೆ. ಯಾರಾದರೂ ಪಾಪ್ಯುಲರ್ ಪ್ಲೇಯರ್ ಆಡಕ್ಕೆ ಬಂದಾಗ ಸೌಂಡ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ. ಮಾಯಂತಿ ಅವ್ರು ಬಂದಾಗಲೂ ಇನ್ಕ್ರೀಸ್ ಆಗುತ್ತೆ, ಆದರೆ ಸೌಂಡ್ ಅಲ್ಲ, TRP. ರೀಸೆಂಟಾಗಿ ಸೌಂಡ್ ಲೆವೆಲ್ ಜಾಸ್ತಿ ಆಗಿದ್ದು ಅಂದರೆ ನಮ್ಮ ಮಹಿ ಅಣ್ಣ KKR ಅಗೇನ್ಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಬಂದಾಗ ಲಿಟರಲಿ ಸೌಂಡ್ ಲೆವೆಲ್ 125 ಡೆಸಿಬಲ್ ತನಕ ಹೊರಟೋಗಿತ್ತು. ಇದು ಎಷ್ಟು ಜೋರು ಅಂದರೆ ತುಂಬಾ ಹೊತ್ತು ಈ ಸೌಂಡ್ನ ಕೇಳಿಸ್ಕೊಂಡ್ರೆ ಕಿವಿ ಪಕ್ಕ ಡ್ಯಾಮೇಜ್ ಆಗಿಬಿಡುತ್ತೆ. ಆ್ಯಂಡ್ ಈ ಲೆವೆಲ್ ಆಫ್ ಸೌಂಡ್ನ ಆಂಡ್ರೆ ರಸಲ್ ಅಂತ ಸ್ಟ್ರಾಂಗ್ ಪ್ಲೇಯರ್ ಕೂಡ ತಡ್ಕೊಳಕ್ಕಾಗದೆ ಕಿವಿ ಮುಚ್ಕೊಬಿಡ್ತಾರೆ. For a reason. MSD ಇಂಡಿಯಾಗೆ CSKಗೆ ಎಷ್ಟು ಇಂಪಾರ್ಟೆಂಟೋ, ಮ್ಯಾಚ್ ಬ್ರಾಡ್ಕಾಸ್ಟಿಂಗ್ಗೆ ಅಷ್ಟೇ ಇಂಪಾರ್ಟೆಂಟ್ ಈ ಲೈವ್ ಪ್ರೊಡಕ್ಷನ್ ಕಂಟ್ರೋಲ್ ರೂಮ್. ಇಟ್ಸ್ ದ ಬ್ರೈನ್ ಆಫ್ ಮ್ಯಾಚ್ ಬ್ರಾಡ್ಕಾಸ್ಟಿಂಗ್. ಬೇಕಾಗಿರೋ ಡೇಟಾ ಕ್ಯಾಪ್ಚರ್ ಮಾಡಿದ ನಂತರ ಅದೆಲ್ಲ ಈ PCR ರೂಮ್ನಲ್ಲಿ ಡೈರೆಕ್ಟರ್ ಎದುರುಗಡೆ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಸರ್ ಅವೆಲ್ಲ ಫುಟೇಜಲ್ಲಿ ವ್ಯೂವರ್ಸ್ಗೆ ಯಾವ ಫುಟೇಜ್ ತೋರಿಸಬೇಕು ಅಂತ ರಿಯಲ್ ಟೈಮ್ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಈ ಟೀಮು ಒಂದು ಜಂಕ್ಷನ್ ಥರ. ಸೊ ಬೇರೆ ಎಲ್ಲ ಟೀಮ್ಸ್ ಅಂದರೆ ಕಮೆಂಟೇಟರ್ಸ್, ಆಂಕರ್ಸ್, ಕ್ಯಾಮ್ರಾಮನ್ಸ್ ಆ್ಯಂಡ್ ಈವನ್ ಥರ್ಡ್ ಅಂಪೈರ್ ಜೊತೆ ಕೂಡ ಕಮ್ಯುನಿಕೇಶನ್ ಅಲ್ಲಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ವಿಕೆಟ್ ಬಿದ್ದಾಗ ಡೈರೆಕ್ಟರ್ ಕ್ಯಾಮ್ರಾಮನ್ಗೆ ಆಡಿಯನ್ಸ್ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡಕ್ಕೆ ಹೇಳ್ತಾರೆ. ಪ್ರೊಡಕ್ಷನ್ ಕಂಟ್ರೋಲ್ ಟೀಮ್ ಕೆಳಗಡೆ ಗ್ರಾಫಿಕ್ಸ್ ಅಂಡ್ ರೀಪ್ಲೇ ಆಪರೇಟರ್ ಟೀಮ್ ಕೂಡ ಇರುತ್ತೆ. ಈ ಸ್ಟೇಜ್ನಲ್ಲಿ ಗ್ರಾಫಿಕ್ಸ್ ಆಡ್ ಮಾಡ್ತಾರೆ, ಲೈಕ್ ಸ್ಕೋರ್ ಬೋರ್ಡ್, ಬಾಲ್ ಟ್ರೈಜೆಕ್ಟರಿ, ಪ್ಲೇಯರ್ ಪೊಸಿಷನಿಂಗ್ ಇನ್ ದ ಗ್ರೌಂಡ್. ಅಂಡ್ ಈ ಸಲಿಯ T20 ವರ್ಲ್ಡ್ ಕಪ್ ಅಲ್ಲಿ ವಿಂಡ್ ಯಾವ ಡೈರೆಕ್ಷನ್ ಅಲ್ಲಿ ಬರ್ತಿದೆ ಅಂತ ಇಂಡಿಕೇಟ್ ಮಾಡೋದಕ್ಕೆ ಕೂಡ ಒಂದು ಗ್ರಾಫಿಕ್ಸ್ ಆಡ್ ಮಾಡಿದ್ದಾರೆ. ಇದರ ಜೊತೆಗೆ ಟೂರ್ನಮೆಂಟ್ ಸಿಕ್ಸಸ್, ಫೋರ್ಸ್, ಹೈಯೆಸ್ಟ್ ಸ್ಕೋರರ್, ಬೆಸ್ಟ್ ಬೌಲಿಂಗ್ ಫಿಗರ್ಸ್, ಟಾಪ್ ವಿಕೆಟ್ ಟೇಕರ್ಸ್ ಈ ಎಲ್ಲ ಡೇಟಾನು ಕೌಂಟ್ ಮಾಡಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ರೀಪ್ಲೇ ಆಪರೇಟರ್ ಟೀಮ್ದು ಮೇನ್ ಕೆಲಸ ಅಂದರೆ ರೀಪ್ಲೇ ತೋರಿಸೋದು. ಹಾಗಾಗಿ ಇವರು ಈ ಮ್ಯಾಚ್ಗೆ ರಿಲೇಟೆಡ್ ಆಗಿರೋ ಹಳೆ ಮ್ಯಾಚ್ನ ಫುಟೇಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ದಟ್ ಕಮೆಂಟೇಟರ್ಸ್ ಕೇಳಿದಾಗ ಇಲ್ಲ ಸಿಚುವೇಶನ್ ಬಂದಾಗ ವ್ಯೂವರ್ಸ್ಗೆ ಇದನ್ನ ತೋರಿಸ್ತಾರೆ. ಅಂದ್ರೆ ಈಗ ಯಾವ್ದಾದ್ರು ಪ್ಲೇಯರ್ ಔಟ್ ಆದ್ರೆ ಹಿಸ್ಟಾರಿಕಲಿ ಅವರು ಯಾವ ತರ ಬಾಲ್ಸ್ಗೆ ಔಟ್ ಆದ್ರು ಅಂತ ಅನಾಲಿಸಿಸ್ ಜೊತೆಗೆ ತೋರಿಸ್ತಾರೆ. ಅಷ್ಟೇ ಅಲ್ಲದೆ 4, 6 ಇಲ್ಲ ವಿಕೆಟ್ ಬಿದ್ದಾಗ ರೀಪ್ಲೇ ಮಾಡ್ತಾರೆ. ಅಂಡ್ DRS ರಿಕ್ವೆಸ್ಟ್ ಬಂದಾಗ ಅಂಪೈರ್ ಡಿಸಿಷನ್ ಪರ್ಪಸ್ಗೂ ರೀಪ್ಲೇ ತೋರಿಸ್ತಾರೆ. ಅದಕ್ಕೆ ನೀವು ಯಾವಾಗಾದ್ರೂ ಮ್ಯಾಚ್ ನೋಡಿದಾಗ ಅಬ್ಸರ್ವ್ ಮಾಡಿರ್ಬೋದು, ಯಾವ್ದಾದ್ರು ರಿವ್ಯೂ ಬಂದಾಗ TV ಅಂಪೈರ್ ಟು ಡೈರೆಕ್ಟರ್ ವಿ ಹ್ಯಾವ್ ಅ ರಿಕ್ವೆಸ್ಟ್ ಫಾರ್ ಸೋ ಅಂಡ್ ಸೋ ಅಂತ ಹೇಳ್ತಾರೆ. ಅಂಡ್ LBW ರಿವ್ಯೂ ಬಂದಾಗಂತೂ ಇವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಫಸ್ಟ್ ಬಾಲ್ ಬ್ಯಾಟ್ಗೆ ಟಚ್ ಆಗ್ತಿದೆಯಾ ಇಲ್ವಾ ನೋಡಬೇಕು. ನಂತರ 4 ಕ್ಯಾಮ್ರಾ ಇಂದ ಬಾಲ್ ಟ್ರ್ಯಾಕಿಂಗ್ ಡೇಟಾ ಕಲೆಕ್ಟ್ ಮಾಡಿ ಪ್ರೋಸೆಸ್ ಮಾಡಬೇಕು. ನೆಕ್ಸ್ಟ್ ಬಾಲ್ ಟ್ರ್ಯಾಕಿಂಗ್ ಪಾಯಿಂಟ್ಸ್ ಅಂಪೈರ್ಗೆ ಮತ್ತೆ ವ್ಯೂವರ್ಸ್ಗೆ ಅರ್ಥ ಆಗೋ ಥರ ಗ್ರಾಫಿಕ್ಸ್ ಆಡ್ ಮಾಡಬೇಕು. ಕೊನೆಯದಾಗಿ ಅದನ್ನ ಅಂಪೈರ್ಗೆ ತೋರಿಸಿ ಡಿಸಿಷನ್ ತಗೊಂಡು ಆಡಿಯನ್ಸ್ ತೋರಿಸಬೇಕು. ಟೆಕ್ ರಕ್ಷಿತ್ನ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಲಿ ಫಾಲೋ ಮಾಡಿ, ಇಲ್ಲ ಅಂದ್ರೆ ಔಟ್ ಕೊಟ್ಬಿಡ್ತೀನಿ. ಅಡಿಷನಲಿ ಡಿಫ್ರೆಂಟ್ ಲ್ಯಾಂಗ್ವೇಜಸ್ಗೆ ಡಿಫ್ರೆಂಟ್ PCRs ಇರುತ್ತೆ. ಈಗ ನಾವು ಇಂಡಿಯನ್ ಆಡಿಯನ್ಸು ಧೋನಿನ ಜಾಸ್ತಿ ನೋಡೋಕ್ಕೆ ಇಷ್ಟಪಡ್ತೀವಿ. ಸೊ ಹಿಂದಿ PCR ಅವರು ಇಂಡಿಯನ್ ಆಡಿಯನ್ಸ್ನ ಇಷ್ಟಕ್ಕೆ ತಕ್ಕಂತೆ ಧೋನಿ ಅವ್ರನ್ನ ಜಾಸ್ತಿ ತೋರಿಸಿ ಕಂಟೆಂಟ್ನ ಕಸ್ಟಮೈಸ್ ಮಾಡ್ತಾರೆ. ಅಯ್ಯಪ್ಪ, ಒಬ್ಬ ಡೈರೆಕ್ಟರ್ ಇಷ್ಟೆಲ್ಲ ನೋಡ್ಕೊಳ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ಇದಾದ ನಂತರ ಎಡಿಟಿಂಗ್ ಟೀಮ್ ಬರ್ತಾರೆ. ಇದರಲ್ಲಿ 2 ಟೀಮ್ಸ್ ಇರುತ್ತೆ.
ಲೈವ್ ಎಡಿಟರ್ಸ್ ಹೈಲೈಟ್ಸ್ ಅಂಡ್ ಅನಾಲಿಸಿಸ್ ಪರ್ಪಸಸ್ಗೋಸ್ಕರ ಫುಟೇಜ್ ನ ರಿಯಲ್ ಟೈಮ್ ಎಡಿಟ್ ಮಾಡ್ತಾರೆ. ಇದು ಮ್ಯಾಚ್ ನ ಇನ್ನಷ್ಟು ಎಂಗೇಜಿಂಗ್ ಮಾಡುತ್ತೆ. ಉದಾಹರಣೆಗೆ ಪ್ಲೇಯರ್ ಪರ್ಫಾರ್ಮೆನ್ಸ್ ಹೈಲೈಟ್ಸ್ ನ ಯಾವ್ದಾದ್ರು ಬೌಲರ್ ಇಲ್ಲ ಬ್ಯಾಟ್ಸ್ಮನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಅವರ ಹಳೆ ಆಕ್ಷನ್ಸ್ ನ ತೋರಿಸ್ತಾರೆ. ಆಮೇಲೆ ಪೋಸ್ಟ್ ಮ್ಯಾಚ್ ಎಡಿಟರ್ಸ್ ಬೆಸ್ಟ್ ಪಾರ್ಟ್ಸ್ ಆಫ್ ದ ಗೇಮ್ ನ ಚೂಸ್ ಮಾಡಿ ಮ್ಯಾಚ್ ಹೈಲೈಟ್ಸ್ ನ ಕ್ರಿಯೇಟ್ ಮಾಡ್ತಾರೆ. ವೀಕ್ ಡೇಸ್ ಏನಾದ್ರು ಮ್ಯಾಚ್ ಬಿಟ್ಬಿಟ್ರೆ ನಮ್ಮಂತ ಐಟಿ ಎಂಪ್ಲಾಯ್ಸ್ಗೆ ಹೈಲೈಟ್ಸ್ ಗತಿ. ಅವನಜ್ಜಿ ವರ್ಕ್ ಫ್ರಮ್ ಹೋಮ್ ಅಲ್ಲಾದ್ರೆ ಕ್ಲೈಂಟ್ ಕಾಲಕ್ಕೆ ಸಿಕ್ಕಾಕೊಂತೀವಿ, ವರ್ಕ್ ಫ್ರಮ್ ಆಫೀಸ್ ಅಲ್ಲಿ ಬೆಂಗಳೂರು ಟ್ರಾಫಿಕ್ ಹೋಗಿ ಸಿಕ್ಕಾಕೊಂತೀವಿ. ಒಟ್ಟಿನಲ್ಲಿ ಒಂದಲ್ಲ ಒಂದ್ ಕಡೆಯಿಂದ ನಾವು ಐಟಿ ಎಂಪ್ಲಾಯ್ಸ್ ಗುಮ್ಮಿಸ್ಕೊಳ್ಳೋದೆ. ಎಲ್ಲ ಎಡಿಟಿಂಗು ಮುಗಿದ ಮೇಲೆ ರಿವ್ಯೂ ಆಗುತ್ತೆ. ನಂತರ ಇದನ್ನ ಟ್ರಾನ್ಸ್ಮಿಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಟೀಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇಲ್ಲಿ ಫೈನಲ್ ಕಂಟೆಂಟ್ ಎನ್ಕೋಡ್ ಆಗುತ್ತೆ ಅಂಡ್ ಟಿವಿಗಾದ್ರೆ ಸ್ಯಾಟಲೈಟ್ಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಅದೇ ಆನ್ಲೈನ್ ಸ್ಟ್ರೀಮಿಂಗ್ ಆಪ್ಸ್ಗಾದ್ರೆ OTT ಕಂಪ್ನಿಗಳ ಮೀಡಿಯಾ ಸರ್ವರ್ಸ್ಗೆ ಹೈ ಸ್ಪೀಡ್ ಕನೆಕ್ಷನ್ ಥ್ರೂ ಅಪ್ಲೋಡ್ ಆಗುತ್ತೆ. ಆಮೇಲೆ ನಮ್ಮ ಸೆಟಪ್ ಬಾಕ್ಸ್ ಮತ್ತೆ ಸ್ಮಾರ್ಟ್ ಡಿವೈಸಸ್ ಈ ಸಿಗ್ನಲ್ನ ರಿಸೀವ್ ಮಾಡಿ ಡಿಕೋಡ್ ಮಾಡುತ್ತೆ ಅಂಡ್ ನಾವು ಆರಾಮಾಗಿ ಮನೇಲಿ ಕೂತ್ಕೊಂಡು ಮ್ಯಾಚ್ ನೋಡ್ಬೋದು. ಆದರೆ ಪಾಪ ಇವ್ರ ಕೆಲಸ ಇಷ್ಟಕ್ಕೆ ಮುಗಿಯಲ್ಲ. ಪೋಸ್ಟ್ ಪ್ರೊಡಕ್ಷನ್ ಸ್ಟೇಜ್ನಲ್ಲೂ ಸುಮಾರು ಕೆಲಸಗಳಿರುತ್ತೆ. ಲೈಕ್ ಮ್ಯಾಚ್ ಮುಗಿದ ನಂತರ ಪ್ರೆಸೆಂಟೇಷನ್ ಹ್ಯಾಂಡಲ್ ಮಾಡೋದು, ಮತ್ತೆ ಈ ಮ್ಯಾಚ್ನ ರಾ ಫುಟೇಜ್ ಅಂಡ್ ಎಡಿಟೆಡ್ ಸೆಗ್ಮೆಂಟ್ಸ್ನ ಫ್ಯೂಚರ್ ಮ್ಯಾಚಸ್ ಅಲ್ಲಿ ತೋರ್ಸಕ್ಕೆ ಸೇವ್ ಮಾಡ್ಕೊಳ್ಳೋದು ಅಂಡ್ ಎಲ್ಲ ಬ್ರಾಡ್ಕಾಸ್ಟ್ ಮುಗಿದ ಮೇಲೆ ಫುಲ್ ಮ್ಯಾಚ್ ರೆಕಾರ್ಡಿಂಗ್ ನೋಡಿ ಪ್ರೊಡಕ್ಷನ್ ಕ್ವಾಲಿಟಿ ಇಂಪ್ರೂವ್ ಮಾಡೋದು. ಸೊ ಈ ತರ ಎಷ್ಟೊಂದು ಕೆಲಸ ಇರುತ್ತೆ. ಫೈನಲ್ ಆಗಿ ಎಕ್ವಿಪ್ಮೆಂಟ್ಸ್ನ ಪ್ಯಾಕಪ್ ಮಾಡ್ಕೊತಾರೆ. ಈ ಡಿವೈಸಸ್ಗಳ ಬೆಲೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅಂಡ್ ಕೆಲವು ಸಾಫ್ಟ್ವೇರ್ಸ್ ಅಂತೂ ಸೇಲ್ಗೆ ಇರಲ್ಲ. ಹಾಗಾಗಿ ಬೇಕಾದಾಗ ಈ ಎಕ್ವಿಪ್ಮೆಂಟ್ಸ್ನ ರೆಂಟ್ಗೆ ತಗೊಂಡು ಸ್ಟೇಡಿಯಂ ಅಲ್ಲಿ ಸೆಟಪ್ ಮಾಡಿ ಯೂಸ್ ಮಾಡಾದ್ಮೇಲೆ ರಿಟರ್ನ್ ಮಾಡಿಬಿಡ್ತಾರೆ. ಅಯ್ಯಪ್ಪ, ಇವ್ರ ಎಫರ್ಟ್ಸ್ನ ಯಾರೂ ಜಾಸ್ತಿ ರೆಕಗ್ನೈಸ್ ಮಾಡಲ್ಲ. ಸೊ ಇವಾಗ ಮಾಡೋಣ. ಇವ್ರಿಗೊಂದು ದೊಡ್ಡ ನಮಸ್ಕಾರ. ಪ್ರೊಡಕ್ಷನ್ ಟೀಮ್ ಥರನೇ ನಾನೂ ತುಂಬ ಎಫರ್ಟ್ಸ್ ಹಾಕಿ ನಿಮಗೋಸ್ಕರ ಈ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ಕಂಟೆಂಟ್ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಕೈಯಲ್ಲಿ ಆದಷ್ಟು ಜನರಿಗೆ ಶೇರ್ ಮಾಡಿ. ನಾನು ಮತ್ತೆ ಇದೇ ರೀತಿ ಕಂಟೆಂಟೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಜೈ ಹಿಂದ್, ವಂದೇ ಮಾತರಂ.